ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಇಂದು ಖಾಸಗಿ ಬಸ್ ಚಾಲಕರಿಗೆ ನಗರದ 4 ಕಡೆ ಪ್ರತ್ಯೇಕ ಜಾಗವನ್ನು ನೀಡಲು ಯೋಜಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸಿ ಅವರು ಹೇಳಿದರು. ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ನಿಯಂತ್ರಿಸಲು ಖಾಸಗಿ ಬಸ್ ಚಾಲಕರೊಂದಿಗೆ ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರಸಿ ಅವರು ಸಭೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರಸಿ ಅವರು ಬೆಳಗಾವಿ ನಗರದಲ್ಲಿ ಸಂಚಾರವನ್ನು ಸುಗಮಗೊಳಿಸಲು ಪೊಲೀಸ್ ಇಲಾಖೆ ಪ್ರಯತ್ನಿಸುತ್ತಿದೆ. ಸರ್ವೆ ಪ್ರಕಾರ ಬೆಳಗಾವಿಯಿಂದ ದೂರದೂರಿಗೆ ಪ್ರತಿದಿನ ಸುಮಾರು 79 ಬಸ್ಸುಗಳು ಸಂಚಾರ ನಡೆಸುತ್ತಿವೆ. ಆರ್ಟಿಒ ರಾಮದೇವ್ ಸರ್ಕಲ್ ಸೇರಿದಂತೆ ವಿವಿಧೆಡೆ ಪ್ರಯಾಣಿಕರನ್ನ ಬಸ್ಸಿನಲ್ಲಿ ಹತ್ತಿಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಶನಿವಾರ ಭಾನುವಾರದಂದು ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದೆ. ಇದನ್ನು ನೀಗಿಸಲು ಯೋಜಿಸಲಾಗಿದೆ. ಬರ್ತೇಶ್ ಪಕ್ಕದಲ್ಲಿ ಧರ್ಮನಾಥ ಸರ್ಕಲ್ ಹತ್ತಿರ ಸೇರಿದಂತೆ ಹೆದ್ದಾರಿ ಪಕ್ಕದಲ್ಲಿ ಪಾರ್ಕಿಂಗ್ ಆಗಿ ಜಾಗಗಳನ್ನು ಸೂಚಿಸಲಾಗಿದೆ. ಇದರಿಂದಾಗಿ ಭವಿಷ್ಯದಲ್ಲಿ ಟ್ರಾಫಿಕ್ ಸಮಸ್ಯೆ ದೂರವಾಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಡಿಸಿಪಿ ನಿರಂಜನ್ ರಾಜೆ ಅರಸ್, ಎಸಿಪಿ ಜ್ಯೋತಿಬಾ ನಿಕ್ಕಂ, ಸಿಪಿಆರ್ ಶ್ರೀಕಾಂತ್ ತೋಟಗಿ ಇನ್ನುಳಿದವರು ಭಾಗಿಯಾಗಿದ್ದರು. ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರ ಮಾಡೋ ದಿಕ್ಕಿನಲ್ಲಿ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಪ್ರೈವೇಟ್ ಬಸ್ಸಸ್ ನಾವು ಒಂದು ಸರ್ವೆ ಮಾಡಿದಾಗ ಸುಮಾರು 79 ಪ್ರೈವೇಟ್ ಬಸ್ಸಸ್ ಡೈಲಿ ನಮ್ಮ ಬೆಳಗಾವಿಯಿಂದ ಲಾಂಗ್ ಡಿಸ್ಟೆನ್ಸ್ಗೆ ಹೋಗ್ತಾ ಇದೆ. ಅವರು ಜನರಲಿ ಇದು RTO ಸರ್ಕಲ್ ಆಗಲಿ ಅಥವಾ ರಾಮದೇವ್ ಸರ್ಕಲ್ ಆಗಲಿ ಈ ತರ ಜಾಗಗಳಲ್ಲಿ ಬಂದು ಪ್ಯಾಸೆಂಜರ್ಗೆ ಪಿಕಪ್ ಮಾಡ್ತಾರೆ ಮತ್ತು ಅಲ್ಲಿಂದ ಮುಂದೆ ಹೋಗ್ತಾರೆ. ಅದರಿಂದ ಸಿಟಿನಲ್ಲಿ ಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಟೈಮ್ನಲ್ಲಿ ಬಹಳ ಜಾಮ್ ಆಗ್ತಾ ಇದೆ. ಇವತ್ತು ನಾವು ಅವರದ್ದು ಮೀಟಿಂಗ್ ಕರೆ ಮಾಡಿದ್ದೀವಿ. ಅವರಿಗೆ 3-4 ಹೈವೇ ಪಕ್ಕದಲ್ಲಿ ಇರೋದು ಜಾಗ, ಒಂದು ಭರ್ತೇಶ್ ಸ್ಕೂಲ್ ಎದುರುಗಡೆ ಒಂದು ಓಪನ್ ಪಾರ್ಕಿಂಗ್ ಸ್ಪೇಸ್ ಇದೆ, ಒಂದು ಧರ್ಮನಾಥ್ ಸರ್ಕಲ್ ಹತ್ತಿರ ಅದು ಡಬಲ್ ರೋಡ್ ಇದೆ ಅಲ್ಲಿ, ಇನ್ನೊಂದು ಬಾಕಿ 2-3 ಹೈವೇ ಪಕ್ಕದಲ್ಲಿ ಇರೋದು ಜಾಗ ಅವರಿಗೆ ನಾವು ಸಜೆಸ್ಟ್ ಮಾಡಿದ್ದೀವಿ. ಅವರು ಇವತ್ತು ಒಪ್ಪಿದ್ದಾರೆ ನಾವು ಆ ಜಾಗಗಳು ನೋಡ್ಕೊಂಡು ಬರ್ತೀವಿ. ಈ ಎಲ್ಲ ಪ್ರೈವೇಟ್ ಬಸ್ಸಸ್ ಅಲ್ಲಿಂದ ಪಿಕಪ್ ಪಾಯಿಂಟ್ ಶುರು ಮಾಡಿದರೆ ಮೇನ್ ಸಿಟಿನಲ್ಲಿ ಈ ದೊಡ್ಡದು ಗಾಡಿಗಳು ಬರಲ್ಲ. ಅವರು ಆ ಜಾಗೆಯಿಂದನೇ ಪಿಕಪ್ ಮಾಡಿಕೊಂಡು ಅಲ್ಲಿಂದನೇ ಮೇನ್ ಹೈವೇಗೆ ಹೋಗ್ಬಿಡ್ತಾರೆ. ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ಇದರಿಂದ ನಮ್ಮ ಟ್ರಾಫಿಕ್ ಸುವ್ಯವಸ್ಥೆ ಇಂಪ್ರೂವ್ ಆಗಬಹುದು. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.